ಕನ್ಯಾ ರಾಶಿಯವರವರೆಗೂ ನೀವು ಇಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಬಂದ್ರಿ. ಪಾಪ ತುಲಾ ರಾಶಿಯವರು ಕಾಯ್ತಿರ್ತಾರೆ, ನಮ್ಮ ಇಂದಿನ ಭವಿಷ್ಯ ಹೇಗಿದೆಯೋ, ಈ ದಿನ ಹೇಗಿದೆಯೋ ಅಂತ. ಅವ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ತೌಲಿಸ್ಥಿತೆ ಅಮರ ವಿಪ್ರಭಕ್ತಿ ನಿರತೋ ಬಂಧುಪ್ರಿಯೋ ವಿತ್ತವಾನ್ ಅಂತ ಬರುತ್ತೆ. ತುಲಾರಾಶಿಯವರು ಸಹಜವಾಗಿ ಬಂಧುಗಳ ಪ್ರೀತಿ ಉಳ್ಳವರು. ಅವರು ಯಾವಾಗಲೂ ತಮ್ಮದೇನು ಅಂತ ವಿಚಾರ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಇವತ್ತು ವ್ಯಾಪಾರದಲ್ಲಿ ತುಂಬ ಅನುಕೂಲತೆ ಉಂಟು. ಲಾಭಸ್ಥಾನದಲ್ಲಿ ಅವರಿಗೆ ಇವತ್ತಿನ ಗ್ರಹ ಸ್ಥಿತಿ ಪ್ರಕಾರ ಚಂದ್ರ ಇದ್ದಾನೆ. ಚಂದ್ರನಿಂದ ನಾವು ಸಂಪತ್ಕರಶ್ಚಂದ್ರಮಾಹ, ಸಂಪತ್ತನ್ನು ನೋಡುವಾಗ ಚಂದ್ರನಿಂದ ನೋಡ್ತೇವೆ. ಅಂತಹ ಚಂದ್ರ ಇವತ್ತು ಅವರಿಗೆ ಲಾಭದಲ್ಲಿರುವುದರಿಂದ ಧನಲಾಭ ಉಂಟಾಗುತ್ತೆ. ಸಂತೋಷದ ವಾರ್ತೆಗಳನ್ನು ಅವರು ಕೇಳ್ತಾರೆ. ಸಂಪತ್ತು ವೃದ್ಧಿ ಆಗುವಂತಹ ಲಕ್ಷಣಗಳು. ವ್ಯಾಪಾರದಲ್ಲಿ ಅಧಿಕ ಲಾಭ ಬರುತ್ತೆ. ಅವರು ಯಾವುದೇ ವ್ಯವಹಾರ ಮಾಡಲಿ, ವಸ್ತ್ರದ ವ್ಯಾಪಾರಗಳಿರಬಹುದು, ಕಿರಾಣಿ ವ್ಯಾಪಾರಿಗಳಿರಬಹುದು, ಅಥವಾ ಬಂಗಾರ ಬೆಳ್ಳಿಗಳನ್ನು ವ್ಯಾಪಾರ ಮಾಡಬಹುದಿರಬಹುದು, ಅಥವಾ ಬೇರೆ ಬೇರೆ ಕಡೆಗೆ ರಫ್ತು ಮಾಡುವಂಥವ್ರು ಇರಬಹುದು, ಅವರೆಲ್ಲರಿಗೂ ಸಹಿತ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹದ್ದು ತುಂಬ ಒಳ್ಳೆಯದು. ಅದೇ ಪ್ರಕಾರ ಭಾಗ್ಯ ಭಾವಸ್ಥಾನ, ಭಾಗ್ಯ ಭಾವಾಧಿಪತಿಯಾದಂತಹ ಬುಧನು ಅವರಿಗೆ ಅನುಕೂಲಕರವಾಗಿದ್ದಾನೆ. ಆದ್ದರಿಂದ ಧನಲಾಭ, ಸಂತೋಷ, ಸಂಪತ್ ಪ್ರವೃದ್ಧಿ, ವ್ಯಾಪಾರದಲ್ಲಿ ಲಾಭ, ಸೌಖ್ಯ, ಕೀರ್ತಿ ಅವರಿಗೆ ಉಂಟಾಗುತ್ತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಲಗ್ನ ಸ್ಥಾನದಲ್ಲಿ ಅಂದರೆ ರಾಶಿ ಸ್ಥಾನದಲ್ಲಿ ರಾಹು ಮತ್ತೆ ರಾಶ್ಯಾಧಿಪತಿಯಾದ ಕುಜನು ಶನಿಯ ಜೊತೆಗಿದ್ದಾನೆ. ಅದರಿಂದ ಅವರಿಗೆ ಧನಹಾನಿ. ಸಪ್ತಮ ಸ್ಥಾನದಲ್ಲಿ ಕೇತು, ಶುಕ್ರ ಮತ್ತು ಗುರು ಇರುವುದರಿಂದ ಪತ್ನಿವಾ ಪತಿಗೆ ಅಂದರೆ ಪತಿ ಇರಲಿ ಅಥವಾ ಪತ್ನಿಗೆ ಇರಲಿ ಅನಾರೋಗ್ಯ ಉಂಟಾಗುವಂತಹ ಒಂದು ಸಾಧ್ಯತೆ ಉಂಟು. ಪತಿ ಆದರೆ ಪತ್ನಿಗೆ, ಪತ್ನಿ ಆ ರಾಶಿಯ ಒಳಗಿದ್ದಿದ್ರೆ ಪತಿಗೆ ಅನಾರೋಗ್ಯವಾಗುವಂತಹ ಲಕ್ಷಣ ಉಂಟು. ವಿವಿಧ ಕರ್ಮಗಳಲ್ಲಿ ಅವರು ಆಲೋಚನೆ ಮಾಡ್ತಾರೆ. ಯಾಕಂದರೆ ಕರ್ಮಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಅವರಿಗೆ ಬರೀ ಆಲೋಚನೆಯಲ್ಲೇ ಕಾಲ ಕಳೆಯುವಂತಹ ಒಂದು ಸ್ಥಿತಿ ಇವತ್ತು ಉಂಟಾಗುತ್ತೆ. ಅದೇ ರೀತಿಯಾಗಿ ನೀಚ ಜನರಿಂದ ಅಂದರೆ ಕೆಟ್ಟ ಜನರು, ಯಾರು ನಾವು ಸಮಾಜದಲ್ಲಿ ಅತ್ಯಂತ ನಿಮ್ಮನ ವರ್ಗ ಅಂತ ಹೇಳುವುದು ವರ್ಗದ ದೃಷ್ಟಿಯಿಂದ ಅಲ್ಲ ನಾನು ಹೇಳುವುದು, ಅವರ ಕರ್ಮದ ದೃಷ್ಟಿಯಿಂದ ನೀಚ ಜನರಿಂದ ಅವರಿಗೆ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರಿಗೆ ಮೋಸ ಮಾಡುವಂತಹ ಆಲೋಚನೆಯಲ್ಲಿರುವವರಿಂದ ವಂಚನೆ ಅವರಿಗೆ ಆಗುವಂತಹದ್ದಿದೆ. ಧಾತು ವ್ಯವಹಾರದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿನ ಅನುಕೂಲತೆ ವೃಶ್ಚಿಕ ರಾಶಿಯವರಿಗೆ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಕೆಲವು ದೋಷಗಳು ಈಗ ಇದೆ. ರಾಶಿಸ್ಥಿತಿಯಲ್ಲಿ ರಾಹು ಮತ್ತೆ ಲಾಭದಲ್ಲಿ ಕುಜ ಮತ್ತು ಶನಿಗಳ ಪ್ರತಿಯೋಗ, ಇದು ಅತ್ಯಂತ ಅನುಕೂಲವಾದದ್ದಲ್ಲ ಅವರಿಗೆ. ಸಪ್ತಮದಲ್ಲಿ ಕೇತು ಇರುವಂತಹದ್ದು ಅನಿಷ್ಟ. ಅದರ ನಿವೃತ್ತಿಗೆ ಅವರು ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಮಾರುತಿಯ ದರ್ಶನವನ್ನು ಮಾಡುವಂತಹದ್ದು ಒಳ್ಳೆಯದು. ಮತ್ತೆ ಉದ್ದು, ತೊಗರಿ ಮತ್ತು ಎಳ್ಳುಗಳನ್ನು ಆಕಳಿಗೆ ಗ್ರಾಸ ಕೊಡುವಂತಹದ್ದು ಒಳ್ಳೆಯದು. ಹವಳದ ಉಂಗುರ ಇದ್ದರೆ ಅವರು ಧಾರಣೆ ಮಾಡುವುದು ಉತ್ತಮ. ಈಗ ಧನುರಾಶಿ. ಧನುರಾಶಿ ಸ್ಥಿತಿಯಲ್ಲಿ ರಾಶ್ಯಾಧಿಪತಿಯಾದ ಗುರುವು ಷಷ್ಠ ಸ್ಥಾನದಲ್ಲಿರುವುದರಿಂದ ಶತ್ರುಗಳ ಪೀಡೆಯಿಂದ ಮುಕ್ತಿ ಸಿಗುತ್ತೆ. ರೋಗದ ಚಿಂತೆ ನಿಮ್ಮನ್ನು ಕಾಡಿದರೆ ಅದು ಇವತ್ತಿಗೆ ಮುಗೀತು. ರೋಗದಿಂದ ನೀವು ಮುಕ್ತರಾಗ್ತೀರಿ ಮತ್ತು ದೇವಿಯ ದರ್ಶನವನ್ನು ಇವತ್ತು ನೀವು ಮಾಡ್ತೀರಿ. ಧರ್ಮದ ಅಲ್ಲಿ ನಿಮಗೆ ಆಸಕ್ತಿ ಮೂಡುತ್ತೆ. ಧರ್ಮಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಪುಣ್ಯಕ್ಷೇತ್ರದ ಸಂದರ್ಶನವನ್ನು ನೀವು ಮತ್ತು ಮಾಡಲಿಕ್ಕಿದ್ದೀರಿ. ಪತಿಪತ್ನಿಯರಲ್ಲಿ ಅನುಕೂಲವಾದಂತಹ ವಾತಾವರಣ ಉಂಟಾಗುತ್ತೆ. ಸಪ್ತಮ ಸ್ಥಾನದಲ್ಲಿ ರವಿ ಇರುವುದರಿಂದ ಪತಿಪತ್ನಿಯರಲ್ಲಿ ಅನುಕೂಲವಲ್ಲ ಅನ್ನುವಂತಹ ಒಂದು ಭಾವ ಇದೆ. ಸ್ತ್ರೀಭಿರ್ಗತ ಪರಿಭವಂ ಅದಗೆ ಪತಂಗೆ ಅಂತ. ಆದರೆ ನವಮಾಧಿಪತಿಯಾದ ರವಿಯು ಮಿಥುನ ಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿರುವುದರಿಂದ ದೂರದ ಪ್ರಯಾಣದಲ್ಲಿ ಅನುಕೂಲವಾದಂತಹ ಒಂದು ವಿಷಯ ಉಂಟಾಗುತ್ತೆ. ಪತಿಪತ್ನಿಯರಲ್ಲಿ ಅನುಕೂಲ. ಆದರೂ ಸಹಿತ ಕೆಲವು ರೀತಿಯಿಂದ ವ್ಯಯಸ್ಥಾನದಲ್ಲಿ ರಾಹು ಇರುವುದರಿಂದ ಅಧಿಕವಾದಂತಹ ಧನವ್ಯಯ ಆಗಲಿಕ್ಕಿದೆ. ಆದ್ದರಿಂದ ಧನುರಾಶಿಯವರು ಈಶ್ವರ ದರ್ಶನ ಮಾಡಿ ಈಶ್ವರ ಸ್ತೋತ್ರವನ್ನು ಮಾಡಿಕೊಂಡು ವಿಶೇಷವಾಗಿ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗುವಂತಹದ್ದು ಒಳ್ಳೆಯದು. ಇನ್ನು ಮಕರ, ಕುಂಭ ಮತ್ತು ಮೀನರಾಶಿಯನ್ನು ಮುಂದಿನ ಭಾಗದಲ್ಲಿ ನೋಡುವ. ಖಂಡಿತ ಗುರುಜಿ. ಇಂದಿನ ಸಂಚಿಕೆಯಲ್ಲಿ ನೀವು ವೈಷ್ಣವಿ ಹಾಗೂ ವಾರಾಹಿ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಉಳಿದಂತಹ ಸಪ್ತಮಾತೃಕೆಯರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಇನ್ನು ಎರಡನ್ನು ಮಾತ್ರ ನಾನು ಹೇಳಿದರೆ ಸಪ್ತಮಾತೃಕೆಯರದ್ದು ಹೇಳಿದಂತಾಯಿತು. ಅದರಲ್ಲಿ ಇಂದ್ರಾಣಿ ಮತ್ತು ಚಾಮುಂಡ ಅಂತ. ಇಂದ್ರಾಣಿ ಎನ್ನುವಂತಹದ್ದು ನಮಗೆ ಗೊತ್ತಾಗುವಂತೆ ಇಂದ್ರಿಯಗಳ ಅಧಿಷ್ಠಾನ ದೇವತೆ. ಇದಕ್ಕೆ ಇಂದ್ರಿಯಗಳು ಅಂತ ಹೆಸರು. ಈ ಇಂದ್ರಿಯಗಳಿಗೆ ಅಧಿಷ್ಠಾನ ದೇವತೆಯಾದಂತಹ ಇಂದ್ರಾಣಿ ಅಂದರೆ ಶಚಿ ಅಂತ ಕೆಲವರು ಅರ್ಥ ಮಾಡ್ತಾರೆ. ನಾವು ಹೇಳೋದು ಇಂದ್ರಿಯಗಳೇ ಒಡೆಯ ಅಂತ. ಅಂತಹ ಲಕ್ಷ್ಮಿಯನ್ನ ಐಂದ್ರಿ ಸಹಸ್ರದೃಕ್ ಸೌಮ್ಯ ಹೇಮಾಭ ಗಜ ಸಂಸ್ಥಿತ ವರದಾ ಸೂತ್ರಣಿ ವಜ್ರಂ ಬಿಭ್ರತೋರ್ಧ್ವಂತು ದಕ್ಷಿಣೆ ವಾಮೇತು ಕಮಲಂ ಪಾತ್ರ ಅಶುಭಂ
ಅಭಯಂ ತಥಾತಃ ಕರೆ ಅಂತ. ಇದು ಕನಕವರ್ಣ, ಬಂಗಾರದ ವರ್ಣವುಳ್ಳವಳು ಇವಳು. ಇಂದ್ರಾಣಿಯು 1000 ಕಣ್ಣುಳ್ಳವಳು. ಇವಳಿಗೆ ಸಹಸ್ರಾಕ್ಷನ ಹೆಂಡತಿಯಾಗಿರುವುದರಿಂದ ಇವಳಿಗೆ 1000 ಕಣ್ಣಿದೆ. ಸೌಮ್ಯಳು ಅಂದ್ರೆ ಮತ್ತೆ ಸುವರ್ಣದ ಒಂದು ಬಂಗಾರದ ವರ್ಣದಂತೆ ಶೋಭಾಯಮಾನವಾದಂತಹ ವಸ್ತ್ರವನ್ನು ಧರಿಸಿರ್ತಾಳೆ. ಆನೆಯನ್ನು ಏರಿದವಳು. ವರದ ಮುದ್ರೆ, ವರದ ಅಂತಂದ್ರೆ ಈ ರೀತಿಯಾದಂತಹ ಮುದ್ರೆಯನ್ನು ಹಾಕಿರುವಂತಹದಕ್ಕೆ ವರದ ಮುದ್ರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸೂತ್ರಗಳನ್ನು ಊರ್ಧ್ವದಲ್ಲಿ ಧಾರಣ ಮಾಡಿದಂಥವಳು. ವಜ್ರ ಖಚಿತವಾದಂತಹ ಕಿರೀಟವನ್ನು ಇವರು ಧರಿಸಿದ್ದಾಳೆ. ದಕ್ಷಿಣ ಬಾಹುದಲ್ಲಿ ಮತ್ತು ಎಡಭಾಗದಲ್ಲಿ ಕಮಲ ಮತ್ತು ಪಾತ್ರೆ ಇದೆ. ಕೆಳಭಾಗದಲ್ಲಿ ಅಭಯ ಮುದ್ರೆಯನ್ನು ಇವಳು ಧರಿಸಿದ್ದಾಳೆ. ಇಂತಹ ಇಂದ್ರಾಣಿಯನ್ನು ಸಂಪತ್ ಸಮೃದ್ಧಿಗಾಗಿ ಮತ್ತು ಇಂದ್ರಿಯದ ಸೌಖ್ಯತೆಯ ಬಗ್ಗಾಗಿ ಆರಾಧನೆ ಮಾಡುವಂತಹ ಒಂದು ಪರಿಪಾಠ ಇದೆ. ಇನ್ನು ಚಾಮುಂಡ ಅನ್ನುವಂತಹ ದೇವಿಯನ್ನ ಆರಾಧನೆ ಯಾವ ರೀತಿಯನ್ನು ಮಾಡಬೇಕು ಅಂತ ಕೇಳಿದರೆ, ಚಾಮುಂಡ ಪ್ರೇತಗಾ ಕೃಷ್ಟ ವಿಶ್ರುತ ಚಾಹಿಭೂಷದ ದೌಷ್ಟ್ರಾ ಲಾಕ್ಷಣ ದೇಹ ಚ ಗರಾಕ್ಷಿ ಕಾಮರೂಪಿಣಿ ದಿಗ್ಬಾಹು ಕ್ಷಾಮಕುಕ್ಷಿಶ್ಚ ಮುಸಲಂ ಚಕ್ರಚಾಮರೆ ಅಂಕುಶಂ ಬಿಭ್ರತೀಂ ಖಡ್ಗಂ ದಕ್ಷಿಣೇಥ ಚ ವಾಮಕೆ ಖೇಟಂ ಪಾಶಂ ಧನುರ್ದಂಡಂ ಕುಠಾರಂಚ ಅಪಿ ಬಿಭ್ರತಿ ಅಂತ ಹೇಳಿದರು. ಇವಳಿಗೆ ಚಾಮುಂಡ ಅನ್ನುವಂತಹದ್ದು ಕೇಳುವಾಗಲೇ ನಮಗೆ ಅನಿಸುತ್ತೆ, ಚಂಡಮುಂಡರನ್ನು ವಧೆ ಮಾಡಿದಂತಹ ಚಾಮುಂಡಿಯ ಒಂದು ನೆನಪು ನಮಗೆ ಬರುತ್ತೆ. ಮಹಾಘೋರರಾದಂತಹ ರಾಕ್ಷಸರು ಚಂಡ ಮತ್ತು ಮುಂಡ ಅನ್ನುವಂಥವರು, ಅವರನ್ನ ಪಾನಪಾತ್ರದಲ್ಲಿ ಪಾನ ಮಾಡಿ ಅಂದರೆ ಮತ್ತಳಾದಂತಹ ದೇವಿಯು ತನ್ನ ಖಡ್ಗದಿಂದ ಸಂಹಾರ ಮಾಡ್ತಾಳೆ. ಅಂತಹ ಚಾಮುಂಡೆಯ ನೆನಪು ಬರುತ್ತದೆ. ಅದೇ ರೀತಿಯಾಗಿ ದುಷ್ಟರನ್ನು ನಾಶ ಮಾಡಲಿಕ್ಕೆ, ಪ್ರಕೃತಿಯಲ್ಲಿರುವಂತಹ ದುಷ್ಟ ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಚಾಮುಂಡ ಎನ್ನುವಂತಹ ಮಾತೃದೇವತೆಯನ್ನು ಪೂಜೆ ಮಾಡುವಂತಹದ್ದು. ಕೇವಲ ಸೌಮ್ಯ ಶಕ್ತಿಗಳನ್ನು ಆವಾಹನೆ ಮಾಡಬೇಕಾದರೆ ದುಷ್ಟಶಕ್ತಿಗಳನ್ನು ಹೊರದೋಡಿಸಬೇಕಾಗುತ್ತೆ. ಆದ್ದರಿಂದ ಪ್ರಕೃತದಲ್ಲಿ ಚಾಮುಂಡ ಅನ್ನುವಂತಹದ್ದು ಅತ್ಯಂತ ಶುಭ. ಆದ್ದರಿಂದಲೇ ಕಲಿಯಲ್ಲಿ ಚಂಡ ಮತ್ತು ವಿನಾಯಕ ಇದು ಎರಡೂ ಸಹಿತ ಅತ್ಯಂತ ಶ್ರೇಷ್ಠವಾದಂತಹದ್ದು. ಚಂಡಿಕೆಯನ್ನ ಮತ್ತು ಗಣೇಶನನ್ನ ಪೂಜೆ ಮಾಡಿದರೆ ಕಲಿ ಕಾಲದಲ್ಲಿ ಬೇಗನೆ ಸಿದ್ಧಿ ಬರುತ್ತೆ ಎನ್ನುವುದಾಗಿ ಹೇಳಿದೆ. ಈ ಚಾಮುಂಡ ಅನ್ನುವಂತಹ ದೇವತೆಯು ಪ್ರೇತವನ್ನೇರಿಕೊಂಡು ಕೃಷ್ಣವರ್ಣದವಳಾಗಿ ವಿಕಾರವಾದ ರೂಪವನ್ನು ಧರಿಸಿ ಹಾವನ್ನು ಅಲಂಕರಿಸಿಕೊಂಡು ಕೋರದಾಡೆಯನ್ನು ಹೊಂದಿ ಸ್ವರಗಿದ ದೇಹವುಳ್ಳವಳಾಗಿ ವಿಷಮಯವಾದಂತಹ ಕಣ್ಣುಗಳಿಂದ ಇಚ್ಛೆ ಬಂದ ಕಡೆಗೆ ಹೋಗುತ್ತಾ ಧಾರಣೆ ಮಾಡಿ ಚಕ್ರ ಚಾಮರ ಅಂಕುಶ ಮತ್ತು ಖಡ್ಗಗಳನ್ನು ಬಲಭಾಗದಲ್ಲೂ ಎಡಭಾಗದಲ್ಲಿ ಪಾಶ ಬಿಲ್ಲು ದಂಡ ಮತ್ತು ಕುಠಾರಗಳನ್ನು ಧರಿಸಿದ್ದಾಳೆ. ಇಂತಹ ದೇವತೆಯನ್ನ ನಮ್ಮ ದೇವತಾ ಸಾಕ್ಷಾತ್ಕಾರವಾದಂತಹ ಗುರುತಿನಲ್ಲಿ ಈ ರೀತಿಯಲ್ಲಿ ಒಂದು ಮೂರ್ತಿಯನ್ನು ಅಥವಾ ಫೋಟೋವನ್ನು ನಮ್ಮಲ್ಲಿಟ್ಟುಕೊಂಡು ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬಹುದು. ಅಥವಾ 7 ಕಲ್ಲುಗಳನ್ನಿಟ್ಟು ಪೂಜೆ ಮಾಡುವಂತಹ ಕ್ರಮವೂ ಸಹಿತ ಬಹಳ ಕಡೆಗೆ ಪ್ರಚಲಿತ ಇದೆ. ಇಂತಹ ದೇವಿಯನ್ನು ಮಾನಸಿಕವಾಗಿ ಆರಾಧನೆ ಮಾಡುವುದರಿಂದ ಮತ್ತು ಕ್ಷೇತ್ರದಲ್ಲಿ ಆರಾಧನೆ ಮಾಡುವುದರಿಂದ ಕ್ಷೇತ್ರಕ್ಕೆ ಬಂದಿರುವಂತಹ ದೋಷ ಹೋಗುತ್ತೆ, ನಮ್ಮ ಮನಸ್ಸಿನಲ್ಲಿರುವಂತಹ ದೋಷ ಹೋಗುತ್ತೆ. ನಮ್ಮಲ್ಲಿ ಸಪ್ತಧಾತುಗಳು ಅನ್ನೋದಿದೆ ಶರೀರದಲ್ಲಿ. ಅದು ಯಾವುದು ಅಂತ ಕೇಳಿದರೆ ರಕ್ತ, ಮಜ್ಜ, ವಸ, ಮಾಂಸ, ಅಸ್ಥಿ, ಮೇಧಸ್ಸು ಮತ್ತು ರೇತಸ್ಸು ಅಂತ. ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಮನುಷ್ಯನ ದೇಹದಲ್ಲಿರುವಂತಹ ಚರ್ಮ, ರಕ್ತ, ಮಾಂಸ ಮತ್ತು ಅಸ್ಥಿ ಮತ್ತು ಮಾಂಸದ ಮಧ್ಯದಲ್ಲಿರುವಂತಹ ಮೇಧಸ್ಸು ಇವುಗಳನ್ನು ಮತ್ತು ರೇತಸ್ಸನ್ನು ಪ್ರಧಾನವಾಗಿ ಶರೀರದ 7 ಭಾಗಗಳು ಅಂತ ಹೇಳಿದರು. ಈ 7 ಭಾಗಗಳಿಗೆ 7 ಮಾತೃಕೆಗಳು ಅಧಿಷ್ಠಾನವಾಗಿದೆ ಪ್ರಕೃತಿಯಲ್ಲಿ. ಇಂತಹ ಪ್ರಕೃತಿ ದೇವತೆಯನ್ನು ಆರಾಧನೆ ಮಾಡುವುದರಿಂದ, ಈ 7 ಆರಾಧನೆ ಮಾಡುವುದರಿಂದ ದೇಹದ ಈ 7 ಅವಸ್ಥೆಗಳು ಇದೇನಿದೆ ಇದು ಅತ್ಯಂತ ಸದೃಢವಾಗುತ್ತೆ ಎನ್ನುವುದಾಗಿ ನಮಗೆ ಕಂಡು ಬರುತ್ತೆ.